ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಭಾರತಕ್ಕೆ ಬಂದು ಹೋಗಿದ್ದಾರೆ. ಅವರಿಗೆ ಸಿಕ್ಕ ವೆಲ್ಕಮ್, ಅವರಿಗೆ ನೀಡಿದ ಆತಿಥ್ಯ, ಭಾರತ ಹಾಗೂ ರಷ್ಯಾ ನಡುವೆ ಆಗಿರುವ ಒಪ್ಪಂದ ಈಗ ಜಗತ್ತಿನ ಗಮನ ಸೆಳೆಯುತ್ತಿರುವ ಸುದ್ದಿ ಇದು. ಅದರಲ್ಲೂ ಅಮೆರಿಕ ಪುಟಿನ್ ಭಾರತ ಭೇಟಿಯನ್ನ ಸೂಕ್ಷ್ಮವಾಗಿ ಗಮನಿಸಿದೆ. ಕಣ್ಣರಳಿಸಿ ಈ ಭೇಟಿಯನ್ನ ಟ್ರಂಪ್ ನೋಡಿದ್ದಾರೆ. ಯಾವುದು ಆಗಬಾರದು ಅಂತ ಟ್ರಂಪ್ ಪ್ರಯತ್ನ ಮಾಡಿದ್ರೋ ಅದು ಈಗ ಆಗಿ ಹೋಗಿದೆ. ಅಲ್ಲಿಗೆ ಭಾರತ ಅಮೆರಿಕಾಗೆ ನೇರವಾಗಿ ಸಂದೇಶ ರವಾನೆ ಮಾಡಿಬಿಟ್ಟಿದೆ. ಏನೇ ಮಾಡಿದ್ರೂ ನಮ್ಮ ನಡುವಿನ ಸಂಬಂಧವನ್ನ ಹಾಳು ಮಾಡೋದಕ್ಕೆ ಸಾಧ್ಯವಿಲ್ಲ ಅನ್ನುವ ಸಂದೇಶ ಅದು. ಭಾರತದ ಈ ನಡೆಯಿಂದ ಅಮೆರಿಕ ಪ್ಯಾನಿಕ್ ಆಗಿದೆ. ಹೀಗೆ ಭಾರತ ಹಾಗೂ ರಷ್ಯಾ ನಡುವಿನ ಈ ಅಗಾಧ ಫ್ರೆಂಡ್ಶಿಪ್ ನೋಡಿ ಪ್ಯಾನಿಕ್ನಲ್ಲಿರುವ ಟ್ರಂಪ್ ಈಗ ಪಾಕಿಸ್ತಾನವನ್ನ ಟಾರ್ಗೆಟ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಅದರಲ್ಲೂ ಈಗ ಹೊಸ ಹುದ್ದೆಯನ್ನು ಅಲಂಕಾರ ಮಾಡಿರುವ ಆಸಿಮ್ ಮುನಿರನಿಗೆ ಅಮೆರಿಕ ವಾರ್ನಿಂಗ್ ಕೊಟ್ಟು ಬಿಟ್ಟಿದೆ. ಅಷ್ಟೇ ಅಲ್ಲ, ಪಾಕಿಸ್ತಾನದ ಮೇಲೆ ನಿರ್ಬಂಧ ವಿಧಿಸುವ ಧಮ್ಕಿಯನ್ನ ಕೂಡ ಅಮೆರಿಕ ಹಾಕಿದೆ. ಹೀಗೆ ಆಪ್ತವಾಗಿದ್ದ ಅಮೆರಿಕ ಹಾಗೂ ಪಾಕಿಸ್ತಾನದ ನಡುವೆ ಒಂದು ಕಡೆಯಲ್ಲಿ ಬಿರುಕು ಮೂಡಿದ್ರೆ ಮತ್ತೊಂದು ಕಡೆಯಲ್ಲಿ ರಷ್ಯಾ ಭಾರತಕ್ಕೆ ಅದೊಂದು ಭರವಸೆ ಕೊಟ್ಟಿದೆ. ಅದು ನ್ಯೂಕ್ಲಿಯರ್ ಭರವಸೆ. ಅಷ್ಟಕ್ಕೂ ಏನಿದು ರಷ್ಯಾ ಕೊಟ್ಟಿರುವ ಭರವಸೆ? ಭಾರತ ರಷ್ಯಾ ಸ್ನೇಹ ಗಟ್ಟಿಯಾಗೋದಕ್ಕೂ ಅಮೆರಿಕ ಪಾಕಿಸ್ತಾನದ ಮೇಲೆ ಕೋಪಗೊಳ್ಳೋದಕ್ಕೂ ಏನ್ ಕಾರಣ? ಅಸಲಿಗೆ ಟ್ರಂಪ್ ಭಾರತದ ಮೇಲೆ ಸಿಟ್ಟಾಗಬೇಕಿತ್ತಲ್ವಾ? ಅವರು ಪಾಕಿಸ್ತಾನಕ್ಕೆ ಯಾಕೆ ವಾರ್ನಿಂಗ್ ಕೊಟ್ಟಿದ್ದಾರೆ? ತನಗೆ ಬಕೆಟ್ ಹಿಡಿದು ತನ್ನನ್ನ ನೊಬೆಲ್ ಪ್ರಶಸ್ತಿಗೆ ನಾಮಿನೇಟ್ ಮಾಡಿದ ಪಾಕಿಸ್ತಾನದ ಮೇಲೆ ತೆರಿಗೆ ಹಾಕುವ ಧಮ್ಕಿ ಹಾಕಿದ್ದು ಯಾಕೆ? ಎಲ್ಲವನ್ನ ತೋರಿಸ್ತೀವಿ ನೋಡಿ. ಭಾರತ ಹಾಗೂ ರಷ್ಯಾ ಸಂಬಂಧವನ್ನ ಹೇಗಾದ್ರೂ ಮಾಡಿ ಹಾಳು ಮಾಡಬೇಕು ಅನ್ನುವ ಪ್ರಯತ್ನವನ್ನ ಅಮೆರಿಕ ಮಾಡಿತ್ತು. ಆದರೆ ಟ್ರಂಪ್ ಮಾಡಿದ ಎಲ್ಲ ಪ್ರಯತ್ನಗಳು ಟುಸ್ ಪಟಾಕಿಯಾಗಿದೆ. ಅಮೆರಿಕ ಏನೇ ಧಮ್ಕಿ ಹಾಕಿದ್ರೂ ಭಾರತ ಮಾತ್ರ ಬಗ್ಲೇ ಇಲ್ಲ. ಅಮೆರಿಕ ಇಷ್ಟೆಲ್ಲ ಮಾಡಿದ ಮೇಲೆ ಭಾರತ ರಷ್ಯಾದ ಜೊತೆ ಮತ್ತಷ್ಟು ಕ್ಲೋಸ್ ಆಯಿತೆ ವಿನಃ ದೂರವಾಗಲಿಲ್ಲ. ಭಾರತ ಹಾಗೂ ರಷ್ಯಾ ನಡುವಿನ ಸಂಬಂಧ ಮತ್ತಷ್ಟು ಗಟ್ಟಿಯಾಗ್ತಾ ಹೋಯಿತು. ಈ ನಡುವೆ ಅಮೆರಿಕ ಪಾಕಿಸ್ತಾನವನ್ನ ತನ್ನ ಜೊತೆ ಸೇರಿಸಿಕೊಳ್ಳುವ ಪ್ರಯತ್ನ ಮಾಡಿತು. ಪಾಕಿಸ್ತಾನದ ಜೊತೆ ಹತ್ತಿರವಾಗುವಂತೆ ಬಿಂಬಿಸಿತು. ಪಾಕಿಸ್ತಾನ ಕೂಡ ಅಮೆರಿಕಾಗೆ ಚೆನ್ನಾಗಿಯೇ ಬಕೆಟ್ ಹಿಡಿಯಿತು, ಅದು ಬೇರೆ ವಿಚಾರ. ಇದು ಕೂಡ ಭಾರತದ ಮೇಲೆ ಪರಿಣಾಮ ಬೀರುತ್ತೆ ಅಂತ ಅಮೆರಿಕ ಅಂದುಕೊಂಡಿತ್ತು. ನಾವು ಪಾಕಿಸ್ತಾನಕ್ಕೆ ಹತ್ತಿರವಾದರೆ ಅಟ್ಲೀಸ್ಟ್ ಆ ಸಂದರ್ಭದಲ್ಲಾದರೂ ನಮ್ಮ ಹತ್ತಿರಕ್ಕೆ ಭಾರತ ಬರಬಹುದು ಅಥವಾ ಮಾತುಕತೆ ನಡೆಸಬಹುದು. ಪಾಕಿಸ್ತಾನದ ಜೊತೆ ನಾವು ಸೇರ್ಕೊಂಡ್ರೆ ಅವರಿಗೆ ಅಟ್ಲೀಸ್ಟ್ ಭಯವಾಗಿ ಆದ್ರೂ ನಮ್ಮೊಂದಿಗೆ ಬರಬಹುದು ಅಂತ ಅಮೆರಿಕ ಅಂದುಕೊಂಡಿತ್ತು. ಆದರೆ ಇದ್ಯಾವುದು ನಡೆಯಲೇ ಇಲ್ಲ. ಹೀಗಾಗಿ ಅಮೆರಿಕ ಈಗ ಉಲ್ಟಾ ದಾರಿಯನ್ನ ಹಿಡಿದಿದೆ. ಅದು ಪಾಕಿಸ್ತಾನವನ್ನ ಟಾರ್ಗೆಟ್ ಮಾಡುವ ದಾರಿ. ಹೌದು, ಯಾವ ರೀತಿ ಅಮೆರಿಕ ಭಾರತದ ಮೇಲೆ ತೆರಿಗೆ ವಿಧಿಸಿತ್ತು ಅದೇ ರೀತಿ ಪಾಕಿಸ್ತಾನದ ಮೇಲೆ ಕೂಡ ತೆರಿಗೆ ಹಾಕೋದಕ್ಕೆ ಅಮೆರಿಕ ಮುಂದಾಗಿದೆ. ಇದರ ಹಿಂದಿರುವ ಕಾರಣ ತುಂಬಾನೇ ಸಿಂಪಲ್. ಭಾರತದ ಪ್ರೀತಿ ಗಳಿಸೋದು, ಭಾರತಕ್ಕೆ ಹತ್ತಿರವಾಗೋದು. ಹೌದು, ಪಾಕಿಸ್ತಾನದ ಮೇಲೆ ತೆರಿಗೆ ಹಾಕಿದ್ರೆ ಭಾರತಕ್ಕೆ ಅಮೆರಿಕದ ಮೇಲೆ ಸಾಫ್ಟ್ ಕಾರ್ನರ್ ಬರಬಹುದು ಅನ್ನೋದು ಅಮೆರಿಕದ ಲೆಕ್ಕಾಚಾರ. ಅಮೆರಿಕದ ಕಾಂಗ್ರೆಸ್ ಕೂಡ ಈ ಕುರಿತು ಕಠಿಣ ನಿರ್ಧಾರವನ್ನೇ ತೆಗೆದುಕೊಂಡಿದೆ. ಪಾಕಿಸ್ತಾನ ಮಾನವ ಹಕ್ಕುಗಳನ್ನು ಉಲ್ಲಂಘನೆ ಮಾಡ್ತಾ ಇದೆ. ಹೀಗಾಗಿ ಪಾಕಿಸ್ತಾನದ ಮೇಲೆ ಹಾಗೂ ಅಲ್ಲಿನ ಆರ್ಮಿ ಮುಖ್ಯಸ್ಥ ಆಸಿಮ್ ಮುನೀರನ ಮೇಲೆ ನಾವು ಕ್ರಮ ತೆಗೆದುಕೊಳ್ಳಬೇಕು ಅಂತ ಅಲ್ಲಿನ ಸಂಸತ್ ಅಂದರೆ ಅಮೆರಿಕದ ಕಾಂಗ್ರೆಸ್ನಲ್ಲಿ ವರದಿ ಮಂಡನೆಯಾಗಿದೆ. ಇನ್ನು ಅಮೆರಿಕದ ಸಂಸದರು ಕೂಡ ಪಾಕಿಸ್ತಾನದ ಮೇಲೆ ಕ್ರಮ ಕೈಗೊಳ್ಳುವಂತೆ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ಈ ಪತ್ರದಲ್ಲಿ ಪ್ರಮುಖವಾಗಿ ಆಸಿಮ್ ಮುನೀರ್ ಮೇಲೆ ಕ್ರಮ ತೆಗೆದುಕೊಳ್ಳಬೇಕು. ಪಾಕಿಸ್ತಾನದಲ್ಲಿ ಜರ್ನಲಿಸ್ಟ್ಗಳ ಮೇಲೆ ದೌರ್ಜನ್ಯವಾಗ್ತಾ ಇದೆ. ಅಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದೆ. ಪ್ರತಿಭಟನೆಗಳನ್ನ ಮಾಡೋದಕ್ಕೆ ಕೂಡ ಪಾಕಿಸ್ತಾನದಲ್ಲಿ ಅವಕಾಶವಿಲ್ಲ. ಮಹಿಳೆಯರಿಗೆ ಕಿರುಕುಳ ನೀಡುತ್ತಾ ಇದ್ದಾರೆ. ಅಲ್ಪಸಂಖ್ಯಾತರನ್ನ ನಡೆಸಿಕೊಳ್ಳುವ ರೀತಿ ಸರಿ ಇಲ್ಲ. ಅಲ್ಲಿನ ಮಿಲಿಟರಿ ಸರ್ವಾಧಿಕಾರದ ರೀತಿ ವರ್ತನೆ ಮಾಡ್ತಾ ಇದೆ. ಹೀಗಾಗಿ ಪಾಕಿಸ್ತಾನದ ಆರ್ಮಿ ಹಾಗೂ ಅದರ ಮುಖ್ಯಸ್ಥನ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಅಮೆರಿಕದ ಸಂಸದರು ತಮ್ಮ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ಇನ್ನು ಬಲೂಚ್ ಹೋರಾಟದ ಬಗ್ಗೆ ಕೂಡ ಪತ್ರದಲ್ಲಿ ಉಲ್ಲೇಖ ಮಾಡಲಾಗಿದೆ. ಬಲೂಚ್ ಹೋರಾಟಗಾರರನ್ನ ಜೈಲಿನಲ್ಲಿ ವಿಚಿತ್ರವಾಗಿ ಹಿಂಸೆ ಕೊಡಲಾಗ್ತಾ ಇದೆ. ಹೋರಾಟವನ್ನ ಹತ್ತಿಕ್ಕುವ ನೆಪದಲ್ಲಿ ಪಾಕಿಸ್ತಾನದ ಏಜೆನ್ಸಿಗಳು ಮಾನವ ಹಕ್ಕುಗಳನ್ನ ಉಲ್ಲಂಘನೆ ಮಾಡ್ತಾ ಇದ್ದಾವೆ. ಅದರಲ್ಲೂ ಆಸಿಮ್ ಮುನೀರ್ ಸರ್ವಾಧಿಕಾರಿಯ ರೀತಿ ವರ್ತನೆ ಮಾಡ್ತಾ ಇದ್ದಾರೆ ಅಂತ ಅಮೆರಿಕದ ಸಂಸದರು ತಮ್ಮ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಹೀಗೆ ಒಂದು ಕಡೆಯಲ್ಲಿ ಅಲ್ಲಿನ ಸಂಸದರು ಒತ್ತಾಯ ಮಾಡ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಅಮೆರಿಕ ಸರ್ಕಾರ ಕೂಡ ಈ ವಿಚಾರವನ್ನ ಸೀರಿಯಸ್ ಆಗಿ ತೆಗೆದುಕೊಂಡಿದೆ.
ಸೀರಿಯಸ್ ಆಗಿ ತೆಗೆದುಕೊಂಡಿದೆ ಅನ್ನೋದಕ್ಕಿಂತ ಇನ್ಮುಂದೆ ಪಾಕಿಸ್ತಾನದ ಜೊತೆ ಇದ್ದು ಪ್ರಯೋಜನ ಇಲ್ಲ ಅನ್ನೋದು ಅಮೆರಿಕ ಗೊತ್ತಾಗಿದೆ. ಭಾರತದ ಮನವೊಲಿಸಬೇಕು ಅಂದ್ರೆ ಪಾಕಿಸ್ತಾನದಿಂದ ದೂರವಾಗೋದು ಅನಿವಾರ್ಯ ಅನ್ನೋದು ಅಮೆರಿಕಾಗೆ ಗೊತ್ತಾಗಿದೆ. ಹೀಗಾಗಿ ಅಮೆರಿಕ ಈಗ ಪಾಕಿಸ್ತಾನವನ್ನ ಟಾರ್ಗೆಟ್ ಮಾಡೋದಕ್ಕೆ ಶುರು ಮಾಡಿದೆ. ಹಾಗಂತ ಪಾಕಿಸ್ತಾನದ ಮೇಲೆ ಕ್ರಮ ಆಗಬೇಕು ಅಂತ ಹೇಳ್ತಾ ಇರುವ ಮೊದಲ ದೇಶ ಅಮೆರಿಕ ಅಲ್ಲ. ಕೆಲ ದಿನಗಳ ಹಿಂದೆ ಬ್ರಿಟನ್ನ ಸಂಸದರೊಬ್ಬರು ತನ್ನ ಸರ್ಕಾರಕ್ಕೆ ಈ ಬಗ್ಗೆ ಪತ್ರ ಬರೆದಿದ್ದರು. ಪಾಕಿಸ್ತಾನದಲ್ಲಿ ಎಲ್ಲವೂ ಸರಿಯಿಲ್ಲ, ಅಲ್ಲಿನ ಆರ್ಮಿ ಹಾಗೂ ಸರ್ಕಾರ ಸರಿಯಾದ ರೀತಿಯಲ್ಲಿ ದೇಶದ ನಾಗರಿಕರನ್ನ ನಡೆಸಿಕೊಳ್ತಾ ಇಲ್ಲ. ಹೀಗಾಗಿ ಬ್ರಿಟನ್ ಸರ್ಕಾರ ಪಾಕಿಸ್ತಾನದ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಅಲ್ಲಿನ ಸಂಸದರೊಬ್ಬರು ಸರ್ಕಾರಕ್ಕೆ ಪತ್ರ ಬರೆದಿದ್ರು. ಈಗ ಅದು ಅಮೆರಿಕಾಗೆ ಕೂಡ ವಿಸ್ತಾರವಾಗಿದೆ ಅಷ್ಟೇ. ಇನ್ನು ಅಮೆರಿಕಾದ ಸಂಸದರೇ ಪಾಕಿಸ್ತಾನದ ಮೇಲೆ ಕ್ರಮ ಕೈಗೊಳ್ಳುವಂತೆ ಒತ್ತಾಯ ಮಾಡ್ತಾ ಇರೋದ್ರಿಂದ ಟ್ರಂಪ್ಗೆ ಬೇರೆ ದಾರಿ ಕಾಣಿಸ್ತಾ ಇಲ್ಲ. ಈ ಪತ್ರವನ್ನ ಟ್ರಂಪ್ ಸೀರಿಯಸ್ ಆಗಿ ತೆಗೆದುಕೊಳ್ಬೇಕಾಗಿದೆ. ಇಲ್ಲ ಅಂದ್ರೆ ರಾಜಕೀಯವಾಗಿ ಟ್ರಂಪ್ಗೆ ಹಿನ್ನಡೆಯಾಗಲಿದೆ. ಹೀಗಾಗಿ ಅಮೆರಿಕ ಪಾಕಿಸ್ತಾನದ ಮೇಲೆ ನಿರ್ಬಂಧವನ್ನ ವಿಧಿಸುವ ಕಾಲ ತುಂಬಾ ದೂರದಲ್ಲಿ ಇಲ್ಲ. ನಿರ್ಬಂಧ ಅಂದ್ರೆ ಅದು ಯಾವ ರೂಪದಲ್ಲಿ ಕೂಡ ಇರಬಹುದು. ಒಂದಾ ಭಾರತದ ರೀತಿಯಲ್ಲೇ ತೆರಿಗೆಯನ್ನ ಪಾಕಿಸ್ತಾನದ ಮೇಲೆ ವಿಧಿಸಬಹುದು, ಅಥವಾ ಬೇರೆ ಬೇರೆ ರೀತಿಯ ನಿರ್ಬಂಧಗಳನ್ನ ಅಮೆರಿಕ ಪಾಕಿಸ್ತಾನದ ಮೇಲೆ ವಿಧಿಸಬಹುದು. ಒಂದಂತೂ ಸತ್ಯ, ಇಲ್ಲಿವರೆಗೆ ಅಮೆರಿಕವನ್ನ ನಂಬಿಕೊಂಡಿದ್ದ ಪಾಕಿಸ್ತಾನ ಈಗ ವಿಲ ಒದ್ದಾಡ್ತಾ ಇದೆ. ಅಮೆರಿಕದ ನಿಜ ಬುದ್ಧಿ ಏನು ಅನ್ನೋದು ಪಾಕಿಸ್ತಾನಕ್ಕೆ ಕೂಡ ಅರ್ಥವಾಗಿರಬಹುದು. ಅಮೆರಿಕ ಇಲ್ಲಿ ಪಾಕಿಸ್ತಾನವನ್ನ ತನಗೆ ಬೇಕಾದ ಹಾಗೆ ಬಳಸಿಕೊಂಡು ಈಗ ನಡು ನೀರಿನಲ್ಲಿ ಕೈಬಿಟ್ಟು ಹೋಗ್ತಾ ಇದೆ. ಅಮೆರಿಕವನ್ನ ನಂಬಿಕೊಂಡು ಭಾರತವನ್ನ ಎದುರು ಹಾಕೊಂಡಿದ್ದ ಪಾಕಿಸ್ತಾನದ ಮುಂದಿನ ಪರಿಸ್ಥಿತಿ ಮತ್ತಷ್ಟು ಘೋರವಾಗೋದ್ರಲ್ಲಿ ಅನುಮಾನ ಬೇಡ. ಹೀಗೆ ಒಂದು ಕಡೆಯಲ್ಲಿ ಅಮೆರಿಕ ಪಾಕಿಸ್ತಾನವನ್ನ ದೂರ ಮಾಡಿ ಭಾರತಕ್ಕೆ ಹತ್ತಿರವಾಗುವ ಪ್ರಯತ್ನವನ್ನ ಮಾಡ್ತಾ ಇದ್ರೆ, ಇತ್ತ ಭಾರತ ಹಾಗೂ ರಷ್ಯಾ ನಡುವಿನ ಸಂಬಂಧ ಮತ್ತಷ್ಟು ಗಟ್ಟಿಯಾಗಿದೆ. ಅದರಲ್ಲೂ ಭಾರತ ಭೇಟಿಯ ಸಂದರ್ಭದಲ್ಲಿ ರಷ್ಯಾಧಿಪತಿ ಪುಟಿನ್ ಭಾರತಕ್ಕೊಂದು ಭರವಸೆಯನ್ನ ನೀಡಿದ್ದಾರೆ. ಅದು ನ್ಯೂಕ್ಲಿಯರ್ ಭರವಸೆ. ಹೌದು, ರಷ್ಯಾ ಅಧ್ಯಕ್ಷ ಪುಟಿನ್ ಭಾರತಕ್ಕೆ ನ್ಯೂಕ್ಲಿಯರ್ ಪ್ರಾಮಿಸ್ ಮಾಡಿದ್ದಾರೆ. ಕುಡನ್ಕುಲಂ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ನ ನಿರ್ಮಾಣ ಕಾರ್ಯವನ್ನ ಆದಷ್ಟು ಬೇಗ ಪೂರ್ಣಗೊಳಿಸಲು ರಷ್ಯಾ ಸಂಪೂರ್ಣ ಸಹಕಾರ ಕೊಡುತ್ತೆ ಅಂತ ಪುಟಿನ್ ಅಭಯ ನೀಡಿದ್ದಾರೆ. ನಿಮ್ಗೆ ಗೊತ್ತಿರಲಿ, ಈ ಪವರ್ ಪ್ಲಾಂಟ್ ಈಗಾಗಲೇ 2 ಯೂನಿಟ್ನಲ್ಲಿ ಕೆಲಸ ಮಾಡ್ತಾ ಇದೆ. ಇನ್ನು 4 ಯೂನಿಟ್ಗಳ ಕೆಲಸ ಪೂರ್ಣವಾಗಬೇಕಾಗಿದೆ. ಅದನ್ನ ಆದಷ್ಟು ಬೇಗ ಪೂರ್ಣಗೊಳಿಸಲು ರಷ್ಯಾ ಸಹಕಾರ ನೀಡಲಿದೆ. ಈ ಪವರ್ ಪ್ಲಾಂಟ್ಗೆ ಬೇಕಾದ ವ್ಯವಸ್ಥೆಯನ್ನ ರಷ್ಯಾ ಭಾರತಕ್ಕೆ ಮಾಡಲಿದೆ. ನ್ಯೂಕ್ಲಿಯರ್ ಎನರ್ಜಿಗೆ ಸಂಬಂಧಪಟ್ಟ ಟೆಕ್ನಾಲಜಿ ಟ್ರಾನ್ಸ್ಫರ್ ಕೂಡ ಮಾಡೋದಕ್ಕೆ ರಷ್ಯಾ ನಿರ್ಧಾರ ಮಾಡಿದೆ. ಅಂದಹಾಗೆ ಈ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಇರೋದು ತಮಿಳುನಾಡಿನಲ್ಲಿ. ಈ ಪವರ್ ಪ್ಲಾಂಟ್ನ ಟೋಟಲ್ ಕೆಪಾಸಿಟಿ 6000 ಮೆಗಾವ್ಯಾಟ್. ಇದರಲ್ಲಿ ಒಟ್ಟು 6 ಯೂನಿಟ್ ಇದೆ. ಪ್ರತಿಯೊಂದರಲ್ಲಿ 1000 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಮಾಡಬಹುದು. ಸದ್ಯದ ಮಟ್ಟಿಗೆ ಇಲ್ಲಿ 2 ಯೂನಿಟ್ಗಳು ಮಾತ್ರ ಕೆಲಸ ನಿರ್ವಹಿಸ್ತಾ ಇದೆ. ಇನ್ನುಳಿದ 4 ಯೂನಿಟ್ಗಳ ಕೆಲಸ ಬಾಕಿ ಇದೆ. ಅಂದಹಾಗೆ ಈ ನ್ಯೂಕ್ಲಿಯರ್ ಪ್ಲಾಂಟ್ ಅನ್ನ ರಷ್ಯಾ ಹಾಗೂ ಭಾರತ ಜಂಟಿಯಾಗಿ ನಿರ್ವಹಿಸುತ್ತಿದೆ. ಇದರ ಉತ್ಪಾದನಾ ವೆಚ್ಚವನ್ನ ಭಾರತ ನೋಡಿಕೊಂಡ್ರೆ, ಉಳಿದ ಸಪ್ಲೈಗಳನ್ನ, ಇಂಧನಗಳನ್ನ, ಅದಕ್ಕೆ ಬೇಕಾದ ಉಪಕರಣಗಳ ಜವಾಬ್ದಾರಿಯನ್ನ ರಷ್ಯಾ ನೋಡ್ಕೊಳ್ತಾ ಇದೆ. ಹೀಗಾಗಿ ನಾವು ಆದಷ್ಟು ಬೇಗ ನಿಮಗೆ ಬೇಕಾದ ವ್ಯವಸ್ಥೆಯನ್ನ ಮಾಡ್ತೇವೆ, ಉಳಿದ 4 ಯೂನಿಟ್ಗಳ ಕೆಲಸವನ್ನ ಆದಷ್ಟು ಬೇಗ ಮುಗಿಸೋಣ ಅಂತ ಪುಟಿನ್ ಹೇಳಿದ್ದಾರೆ. ಈ ಅಭಯ ಭಾರತಕ್ಕೆ ಕೂಡ ತುಂಬಾನೇ ಮುಖ್ಯವಾಗಿತ್ತು. ಭಾರತದಲ್ಲಿ ವರ್ಷದಿಂದ ವರ್ಷಕ್ಕೆ ವಿದ್ಯುತ್ ಬೇಡಿಕೆ ಹೆಚ್ಚಾಗ್ತಾ ಇದೆ. ಹೀಗಾಗಿ ಈ ಬೇಡಿಕೆಯನ್ನ ಪೂರೈಕೆ ಮಾಡೋದಕ್ಕೆ ಈ ಪವರ್ ಪ್ಲಾಂಟ್ ತುಂಬಾನೇ ಮುಖ್ಯವಾಗುತ್ತೆ. ಭಾರತಕ್ಕೆ ಅಗತ್ಯವಿದ್ದ ಸಂದರ್ಭದಲ್ಲೇ ರಷ್ಯಾ ಭಾರತದ ನೆರವಿಗೆ ಧಾವಿಸಿರೋದು ಒಳ್ಳೆಯ ಬೆಳವಣಿಗೆ. ಅದೇನೇ ಇರಲಿ, ಒಂದು ಕಡೆಯಲ್ಲಿ ಅಮೆರಿಕ ಪಾಕಿಸ್ತಾನವನ್ನ ಟಾರ್ಗೆಟ್ ಮಾಡೋದಕ್ಕೆ ಶುರು ಮಾಡ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಭಾರತ ಹಾಗೂ ರಷ್ಯಾ ನಡುವಿನ ಸಂಬಂಧ ಮತ್ತಷ್ಟು ಗಟ್ಟಿಯಾಗ್ತಾ ಇದೆ. ಈ ಬೆಳವಣಿಗೆಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.